ಶಿವಶರಣರ ನಾಡು ಯಾವತ್ತೂ ಕೂಡ ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಶಕ್ತಿ ಕೊಟ್ಟಂಥ ಒಂದು ಕ್ಷೇತ್ರ. ವಿಶೇಷವಾಗಿ ಇವತ್ತು ಗೌರವಾನ್ವಿತ ನಮ್ಮ ನಾಯಕರಾದಂಥ ಬೊಮ್ಮಾಯಿಯವರ ಒಂದು ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಬರೋ ಶನಿವಾರ 9ನೇ ತಾರೀಕು ರೈತ ನಾಯಕ ಸನ್ಮಾನಿಸಿದ ಯಡಿಯೂರಪ್ಪನವರು ಅವರ ಒಂದು ರಾಜಕೀಯ ಜೀವನದ 50 ವರ್ಷಗಳು ತುಂಬುತ್ತಿರೋಂಥ ಒಂದು ಈ ಸಂದರ್ಭದಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಸೇರಿಕೊಂಡು ಒಂದು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಮಗೆಲ್ಲರೂ ಕೂಡ ಗೊತ್ತಿದೆ, ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 4 ಬಾರಿ ಆಡಳಿತವನ್ನು ನಡೆಸಿದಂಥ ಒಂದು ಉದಾಹರಣೆ ಕಂಡುಬಂದಿದೆ. ಮತ್ತು ವಿಶೇಷವಾಗಿ ಇಡೀ ರಾಷ್ಟ್ರದಲ್ಲಿ ರೈತ ಬಜೆಟನ್ನು ಕೊಟ್ಟಂಥ ಮೊದಲನೇ ಒಂದು ಸರ್ಕಾರ BJP ಸರ್ಕಾರ ಅಂತೇಳಿ ಎಲ್ಲರಿಗೂ ಗೊತ್ತಂಥ ವಿಚಾರ. ಮತ್ತು ವಿಶೇಷ ಒಂದು ಹುಟ್ಟಿನಿಂದ ಸಾವಿನವರೆಗೂ ಕೂಡ ಕೊಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಹೋರಾಟಗಳ ಮುಖಾಂತರ ಸಂಘಟನೆ ಕಟ್ಟಿದ್ದಿರ್ಬೋದು. ಈ ರೀತಿ ಮತ್ತು ಯಡಿಯೂರಪ್ಪನವರ ಒಂದು ಹೋರಾಟ ಮತ್ತು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದಲ್ಲಿದ್ದಾಗ ಎರಡೂ ಅವರ ಮುಖಗಳನ್ನು ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ಮುಂದಿನ ಒಂದು ಯುವಕರಿಗೆ ಪ್ರೇರಣೆ ಕೂಡ ಆಗುತ್ತೆ. ಸೊ ಅವರ ಒಂದು ಈ ರೀತಿಯ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ನಮ್ಮ ಸಂಘಟನೆ ಶಕ್ತಿ ತುಂಬಂಥ ಕಾರ್ಯ ಕೂಡ ಮಾಡೋಣ ಅಂತೇಳಿ ಇವತ್ತು ಸಂಘಟನೆ ಎಲ್ಲ ಹಿರಿಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ನಾಳೆ ದುರ್ಗದಲ್ಲಿ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಗೋಸ್ಕರ ಇವತ್ತು ಸನ್ಮಾನಿಸಿದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವ, ನಮ್ಮ ಜಿಲ್ಲಾಧ್ಯಕ್ಷರಂಥ ವಿರೂಪಾಕ್ಷಣ್ಣ, ಸನ್ಮಾನಿಸಿದ MB ಪಾಟೀಲ್ ಅವರು, ನಮ್ಮ BC ಪಾಟೀಲ್ ಸಾಹೇಬರು ಬಂದಿದ್ದಾರೆ, ಪದಾಧಿಕಾರಿಗಳು ಸೇರ್ತಾ ಇದ್ದಾರೆ. ಕೇಂದ್ರ ನಾಯಕರು ಯಾರ್ಯಾರು ಬರ್ತಾರೆ ಕಾರ್ಯಕ್ರಮಕ್ಕೆ? ಅದೇನು ಪ್ಲ್ಯಾನ್ ಇದೆಯಾ? ಇವತ್ತಿನ ಗೌರವಾನ್ವಿತ ನಾವು ಹಿಂದಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ನಾವಂತ ಕರಿತೀವಲ್ಲ ನಾವು, ಆ ರೀತಿ ಅಂತ ಇವತ್ತಿನ ಒಂದು ಅಷ್ಟೇ ಸಹವಾಸ ಮಾಡಿದಂಥ ಗೃಹ ಸಚಿವರಾದಂಥ ಸನ್ಮಾನಿಸಿದ ಅಮಿತ್ ಶಾಜಿ ಅವರು ಇವತ್ತು ಇಷ್ಟೆಲ್ಲ ಒತ್ತಡಗಳ ಮಧ್ಯೆಯೂ ಕೂಡ ಅವರ ಮುಂದಿನ ಒಂದು ದೃಷ್ಟಿ ಕರ್ನಾಟಕ. ಹಾಗಾಗಿ ಈಗ ತಾನೇ 5 ಪಂಚರಾಜ್ಯಗಳ ಚುನಾವಣೆ ವಿಶ್ವಾಸ ಇದೆ. 4 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವ ಸರ್ಕಾರಕ್ಕೆ ಆಡಳಿತ ಬರುವಂಥ ಶುಭ ಸೂಚನೆಗಳು ನಿನ್ನೆ ಎಕ್ಸಿಟ್ ಪೋಲ್ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಹಾಗೆ ಸಂಘಟನಾಗಾರ ಅಂತ ಒಬ್ಬ ಹಿರಿಯರು ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಆ ಕಾರ್ಯಕ್ರಮ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದಿಟ್ಟುಕೊಂಡು ಈ ಕಾಂಗ್ರೆಸ್ನವರು ಏನು ನಾಗಲೋಟ ಮುಂದುವರೆದಿದೆ, ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕೆ BJPಗೆ ಒಂದು ಬೂಮ್ ಅಪ್ ಬೇಕಾಗಿತ್ತು. ಆ ಕಾರಣಕ್ಕೆ ಒಂದು ಬೇಸರ ಉತ್ಸವವನ್ನು ಆಲ್ರೆಡಿ ಬೂಮ್ ಅಪ್ ಬೇಕಾಗಿರೋದು ಜನರಿಗೆ, ಆ ಬದಲಾವಣೆ ಬೇಕಾಗಿದೆ. ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ಟು ಈ ಸರ್ಕಾರ ನಂಬ್ಕೊಂಡು ಅಂತ ಹೇಳಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಹಾಗೆ ಜನ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಒಂದು ಪ್ರಯೋಗನೇ 5 ರಾಜ್ಯಗಳನ್ನು, ಹೆಚ್ಚು ಕಮ್ಮಿ 4 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ NDA ನೇತೃತ್ವ ಸರ್ಕಾರ ಜನ ನೋಡ್ತಾ ಇದ್ದಾರೆ. ಸೊ ಕರ್ನಾಟಕದಲ್ಲಿ ಯಾವ ಚುನಾವಣೆ ಬರುತ್ತಪ್ಪ, ಸಾಕಾಗೋಗಿದೆಯಪ್ಪ ಅಂತೇಳಿ ಈ ಸರ್ಕಾರ ಹೇಳುವಂಥ ಸ್ಥಿತಿ ಬಂದಿದೆ. ಓಕೆ ಸರ್.